ಪ್ರೇಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳುತ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 7ನೇ ವಚನ. ದೇವರ ನಾಮ ಸ್ತೋತ್ರ. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ದೇವರ ನಾಮ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ದೇವರು ನಂಬಿದ ಮಕ್ಕಳಿಗೆ ಯಾವತ್ತೂ ಕೈ ಬಿಡೋ ದೇವರಲ್ಲ. ನಮ್ಮ ಮೇಲೆ ಎಷ್ಟೋ ಶತ್ರುಗಳು ಓಡಿ ಬಂದರು, ಮೇಲೆ ಬೀಳಬೇಕಂತ ಬಂದರು, ನಮಗೆ ಕೇಡು ಮಾಡಬೇಕಂತ ಬಂದರೂ ಕೂಡ ಆ ಶತ್ರುಗಳಿಗೆ ಏನು ಮಾಡ್ತಾನಂತೆ ದೇವರು, ನಮ್ಮಿಂದ ಸೋತು ಹೋಗುವಂತೆ. ಯಾರು ಸೋತು ಹೋಗಬೇಕು? ನಾವು ದೇವ್ರ ಮಕ್ಕಳು ಸೋತು ಹೋಗೋದಿಲ್ಲ. ನಮಗೆ ದೇವರು ಬಲಶಕ್ತಿ ಕೊಡ್ತಾನೆ. ಯಾಕಂದರೆ ದೇವರು ನಮ್ಮ ಜೊತೆ ಇದ್ದ ಮೇಲೆ ನಮಗೆ ಬಲ ಇದ್ದಂಗೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಆ ಒಂದು ಶತ್ರುಗಳು ಏನಾಯ್ತಾರಂತೆ, ಅವರೇ ನಮ್ಮಿಂದ ಸೋತು ದೂರ ಓಡೋಯ್ತಾರಂತೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅಂಥ ದೇವರು ನಮ್ಮ ಜೀವಿತದಲ್ಲಿದ್ದಾಗ ನಾವು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಶತ್ರುಗಳು ಯಾವಾಗಲೂ ಇದ್ದೇ ಇರ್ತಾರೆ ಈ ಭೂಲೋಕದಲ್ಲಿ. ಅದಕ್ಕೆ ಜಯಿಸೋದೇ ನಾವು ಒಂದು ದೊಡ್ಡದು. ಯಾಕಂತಂದರೆ ದೇವರು ನಮ್ಮ ಜೊತೆ ಇದ್ದ ಮೇಲೆ ನಮಗೆ ಯಾವ ಸೋಲು ಇಲ್ಲ. ಯಾಕೆ ನಾವು ಸೋತು ಹೋಗೋದು ಬೇಡ. ಯಾಕಂದರೆ ನಮ್ಮ ಎಲ್ಲ ಚಿಂತೆ ಭಾರ ಏನು ಮಾಡಬೇಕು, ನಾವು ದೇವ್ರ ಮೇಲೆ ಹಾಕಬೇಕು. ಯಾಕಂತಂದರೆ ದೇವ್ರು ಹೇಳಿದರೆ, ನಿಮ್ಮ ಚಿಂತೆ ಭಾರ ಎಲ್ಲ ನಮ್ಮ ಮೇಲೆ ಹಾಕ್ರಿ, ನೀವು ನೆಮ್ಮದಿಯಾಗಿರ್ರಿ ಅಂತ ಹೇಳಿ ದೇವ್ರು ನಮ್ಮ ಸ್ತೋತ್ರವಾಗಲಿ. ಏನೇ ಬಂದರೂ ನಾವು ನಮ್ಮಿಂದ ಏನು ಮಾಡ್ತಾರಂತೆ, ಶತ್ರು ಓಡಿ ಹೋಯ್ತಾರಂತೆ. ದೇವ್ರಿಗೆ ಸ್ತೋತ್ರ. ಯೆಹೋವ ದೇವ್ರು ಏನು ಮಾಡ್ತಾರಂತೆ, ಓಡಿ ಹೋಗಂಗೆ ಮಾಡ್ತಾರಂತೆ. ನಿಲ್ಲಬೇಡದು, ಮತ್ತೆ ಅದು ಓಡಿ ಹೋಗಂಗೆ ಮಾಡ್ತಾರಂತೆ. ನಮ್ಮ ಮೇಲೆ ಯಾವ ಶತ್ರುಗಳಾಗಲಿ, ಶೋಧನೆಗಳಾಗಲಿ, ವೇದನೆಗಳಾಗಲಿ ಯಾವ ನಮ್ಮ ಹತ್ತಿರಕ್ಕೆ ಬರಗೊಡಿಸದೆ ದೇವ್ರು ನಮ್ಮಿಂದ ದೂರ ಓಡಿಸ್ತಾರಂತೆ. ದೇವ್ರಿಗೆ ಸ್ತೋತ್ರ. ಅದಕ್ಕಾಗಿ ನಮ್ಮಿಂದ ದೂರ ಓಡಬೇಕಂದ್ರೆ ನಾವು ನಂಬಿಗಸ್ತರಾಗಿ, ನೀತಿವಂತರಾಗಿ, ಇನ್ನೂ ಹೆಚ್ಚಾಗಿ ದೇವರಲ್ಲಿ ಬೆಳಿಬೇಕು. ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ಆವಾಗೇ ನಮ್ಮಿಂದ ನಮ್ಮ ಸುತ್ತಮುತ್ತ ಯಾವ ಶತ್ರುಗಳು ಬರೋದಿಲ್ಲ. ಬರಲಕ್ಕೂ ಯೆಹೋವ ದೇವ್ರು ನಮ್ಮನ್ನು ಏನು ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ. ಅವ್ರಿಂದ ನಮಗೆ ತಪ್ಪಿಸ್ತಾನೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ದಿನವೆಲ್ಲ ನಮ್ಮನ್ನು ಕಾಪಾಡುವಂಥ ಸರ್ವಶಕ್ತನಿಗೆ ನಾವೇನು ಮಾಡಬೇಕು, ದಿನವೆಲ್ಲ ಕೃತಜ್ಞತೆ ಉಳ್ಳವರಾಗಿರಬೇಕು ಯೇಸುವಿನ ನಾಮದಲ್ಲಿ. ಯಾಕಂತಂದರೆ ದೇವರು ನಮಗೆ, ಮನುಷ್ಯರು ಯಾರು ನಮ್ಮ ಜೊತೆ ಇದ್ದು ಕಾಪಾಡೋರಿಲ್ಲ. ಅದು ಯಾಕಂದರೆ ಮನುಷ್ಯರು ಮಾಡೋದು ಮನಿತನ, ದೇವ್ರು ಮಾಡೋದು ಕೊನಿತನ ಅಂತ. ಅದಕ್ಕೋಸ್ಕರ ನಾವು ಯಾರನ್ನು ನಂಬಬೇಕು, ದೇವರನ್ನು ನಂಬಬೇಕು. ದೇವ್ರ ಮೇಲೆ ಭರವಸೆ ಹಾಕಿ ನಾವು ಜೀವವುಳ್ಳ ದೇವ್ರಿಗೆ ಕಂಡುಕೊಂಡು ಅನೇಕ ಮಕ್ಕಳು, ಎಲ್ಲ ಮಕ್ಕಳು ದೇವ್ರ ಮೇಲೆ ಭಾರ ಹಾಕಿ ಜೀವಿಸ್ಬೇಕು ಈಗಿನ ಕಾಲಕ್ಕೆ. ಯಾಕಂತಂದರೆ ಎಲ್ಲರಿಗೆ ದೇವರೇ ಆಧಾರ, ದೇವರೇ ನಮಗೆ ಆಧಾರ. ಅದಕ್ಕೋಸ್ಕರ ನಾವು ದೇವ್ರ ಮೇಲೆ ಇನ್ನೂ ಸಂಪೂರ್ಣವಾಗಿ, ಇನ್ನೂ ಹೆಚ್ಚಿನ ನಂಬಿಕೆ ಬರೋ ಹಾಗೆ ನಾವು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ನಾವು ನೀವು ಪ್ರಿಯ ದೇವ್ರ ಮಕ್ಕಳೇ, ಯಾರು ಸೋತು ಹೋಗೋದು ಬೇಡ. ಈ ಲೋಕದಲ್ಲಿ ಸೋಲಿದೆ. ಅದಕ್ಕಾಗಿ ಸೋಲೆ ನಾವು ಜಯ ಹೊಂದಬೇಕು. ಆ ಸೋಲಿ ನಾವು ಎದುರಿಸಬೇಕು. ಆ ಸೈತಾನಕ್ಕೆ ನಾವು ಎದುರಿಸಬೇಕು. ಆ ಒಂದು ದುಷ್ಟ ಶಕ್ತಿ ನಾವು ಎದುರಿಸಬೇಕು. ಆವಾಗಲೇ ನಾವು ಜಯಿಸೋದು. ಇಲ್ಲವಾದ ನಾವು ಅದಕ್ಕೆ ಸೋತೇವಲ್ಲ, ನಮಗೆ ಯಾವುದು ಸಹಾಯ ಮಾಡೋಕ್ಕೆ ಬರೋದಿಲ್ಲ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ, ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ದೇವ. ಇಲ್ಲಿವರೆಗೂ ಬದುಕಿದ ನಿನ್ನ ಕೃಪೆ, ಇನ್ನು ಮುಂದೆ ಬಾಳುವುದ ನಿನ್ನ ಕೃಪೆಯಾಗಿರಲಿ ಕರ್ತನೆ. ಸತ್ಯ, ಜೀವ, ಮಾರ್ಗ ನೀನಾಗಿದೆಯಪ್ಪ. ನಿನ್ನ ಕೃಪೆ ಶಾಶ್ವತವಾಗಿದೆ ಕರ್ತನೆ. ಅಪ್ಪ, ನಾವು ಯಾವುದೇ ಕಾರಣ ಕರ್ತನೆಪ್ಪ, ನಮ್ಮ ಶತ್ರುಗಳು ಕರ್ತನೆ ಯಾರೇ ಇರಲಿ ಕರ್ತನೆ, ಅಂಧಕಾರ ಶಕ್ತಿ ಇರಲಿ, ಯಾವ ದುರಾತ್ಮ ಶಕ್ತಿ ಇರಲಿ, ಯಾವ ಮನುಷ್ಯನ ಮೂಲಕ ನಮ್ಮ ಮೇಲೆ ಕರ್ತನೆಪ್ಪ ಅನೇಕ ಕೇಡು ಮಾಡಬೇಕಂತ ಬರಲಿ, ಆದರೂ ಕೂಡ ನೀ ನಮ್ಮ ಜೊತೆ ಇದ್ದಾಗ ಕರ್ತನೆ ನಮ್ಮಿಂದ ದೂರ ಓಡಿಸುವಂಥ ಸರ್ವಶಕ್ತನಾಗಿದೆ ದೇವಾದನಿಗೆ ಸ್ತೋತ್ರ. ಎಲ್ಲ ಶತ್ರುಗಳು ಕರ್ತನೆ ಯೇಸುವಿನ ನಾಮದಲ್ಲಿ ಲಯ ಮಾಡುವಂಥ ದೇವರಾಗಿದೆಯಪ್ಪ, ನಿನಗೆ ಸ್ತೋತ್ರ. ಅನೇಕ ಮಕ್ಕಳು ಕರ್ತನೆ ಈ ದಿನಗಳಲ್ಲಿ ಅನೇಕ ವಿಷಯದಲ್ಲಿ ಕರ್ತನೆ ಭಯಪಡುವಂಥ ಮಕ್ಕಳಾಗಿದ್ದಾರೆ ದೇವ, ನಿನಗೆ ಸ್ತೋತ್ರ. ಅಂಥ ಮಕ್ಕಳಿಗೆಲ್ಲ ಮುಟ್ಟು ಮಾತನಾಡು ದೇವ, ಧೈರ್ಯ, ಬಲ, ಶಕ್ತಿ ಕೊಟ್ಟು ಜೀವವುಳ್ಳ ದೇವರು ನಮ್ಮ ಜೊತೆ ಇದ್ದಾನಂತ ಹೇಳಿ ಕರ್ತನೆಪ್ಪ, ಸೈತಾನಕ್ಕಾಗಲಿ ಯಾವುದೇ ದುರಾತ್ಮ ಶಕ್ತಿಗಾಗಲಿ ಎದುರಿಸಿ ಜೀವಿಸುವಂತೆ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಮುಟ್ಟಿ ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.